ದೆಹಲಿಯಲ್ಲಿ ಫಲಿತಾಂಶಕ್ಕೂ ಮೊದಲೇ ರಾಜಕೀಯ ಹೈಡ್ರಾಮವೇ ಶುರುವಾಗ್ಬಿಟ್ಟಿದೆ. ನಿನ್ನೆಯಷ್ಟೇ ಆಪ್ನಿಂದ ಆಪರೇಷನ್ ಕಮಲ ಅನ್ನುವಂತ ಆರೋಪ ಕೇಳಿಬಂದಿತ್ತು. ಇವತ್ತು ಲೆಫ್ಟಿನೆಂಟ್ ಗವರ್ನರ್ನಿಂದ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಆದೇಶ ಸಿಗ್ತಾ ಇದ್ದಂತೆ ಕೇಜ್ರಿವಾಲ್ ನಿವಾಸಕ್ಕೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೂರಿನ ಆಧಾರದ ಮೇಲೆ ಎಸಿಬಿ ತನಿಖೆಗೆ ನೀಡಿ ಆದೇಶವನ್ನು ಕೂಡ ಕೊಟ್ಟಿದೆ. ಇವತ್ತು ನಡೀತಾ ಇರುವಂತ ಹೈಡ್ರಾಮಾ ಇದು. ನಿನ್ನೆ ಅಷ್ಟೇ ಆಪ್ ವಿರುದ್ಧ ಒಂದಷ್ಟು ಬಿಜೆಪಿ ಶಾಸಕರನ್ನ ಸೆಳೆಯುವ ಪ್ರಯತ್ನ ಆಪರೇಷನ್ ನಡೀತಿದೆ ಅನ್ನುವಂತ ಆರೋಪ ಕೇಳಿಬಂದಿತ್ತು. ಅದೇ ದೂರಿನ ಆಧಾರದ ಮೇಲೆ ಇವತ್ತು ಎಸಿಬಿ ಅಧಿಕಾರಿಗಳು ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಮನೆಗೆ ದಾಳಿ ಮಾಡೋದಕ್ಕೆ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಮಾಜಿ ಸಿಎಂ ನಿವಾಸಕ್ಕೆ ಎಸಿಬಿ ಅಧಿಕಾರಿಗಳು ಈ ರೀತಿ ದಾಳಿ ಇಡ್ತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಹೈಡ್ರಾಮಾ ಇದು ಅಂತ ಬಿಜೆಪಿಯ ರಾಜಕೀಯ ನಾಟಕ ಅಂತ ಆಪ್ ಕೂಡ ಆರೋಪವನ್ನ ಮಾಡ್ತಾ ಇದೆ. ಈಗಲಷ್ಟೇ ನೋಡಿ ಬಿಜೆಪಿಯವರು ನಮಗೆ ಕರೆ ಮಾಡಿದ್ರು, ತಲಾ 15 ಕೋಟಿ ಶಾಸಕರು ಕೊಡ್ತೀವಿ ಅಂತೇಳಿ ಆಸೆ ತೋರಿಸ್ತಿದ್ದಾರೆ, ಆಮಿಷ ಒಡ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಆಪ್ನವರು ಕೂಡ ಇದೇ ರೀತಿಯ ನಿನ್ನೇನು ಆರೋಪ ಮಾಡಿದ್ರು. ಮತ್ತೊಂದು ಕಡೆ ಬಿಜೆಪಿಯವರ ಶಾಸಕರನ್ನ ಸೆಳೆಯೋ ಪ್ರಯತ್ನ ಆಗ್ತಾ ಇದೆ ಅಂತ ಆಪ್ ವಿರುದ್ಧ ಕೂಡ ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಈಗ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡ್ತಾ ಇರೋದು. ಲೆಫ್ಟಿನೆಂಟ್ ಗವರ್ನರ್ ಅವರು ತನಿಖೆಗೂ ಕೂಡ ಆದೇಶ ಕೊಟ್ಟಿದ್ದಾರಂತೆ. ಯಾವ ರೀತಿಯಾಗಿ ಇದು ಆಮಿಷ ಒಡ್ತಿದ್ದಾರೆ, ಯಾವ ರೀತಿ ಇವರು ಆಪರೇಷನ್ ಶುರು ಮಾಡಿದ್ದಾರೆ, ಆಪರೇಷನ್ ಆಪ್ ಅನ್ನುವಂಥದ್ದು ಅಂದರೆ ಆಪ್ನ ಶಾಸಕರು ಅಥವಾ ನಾಯಕರು ಏನಿದ್ದಾರೆ ಬೇರೆ ಬಿಜೆಪಿಯ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಆರೋಪ ಬಂದ ತಕ್ಷಣನೇ ಹಾಗಾದ್ರೆ ಈ ರೀತಿ ಎಸಿಬಿ ದಾಳಿಗೆ ಆದೇಶ ಕೊಟ್ಟಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ತಾ ಇದೆ. डॉक्यूमेंट होना चाहिए. अगर आप बिना अधिकृत कोई किसी के घर में घुसने की कोशिश करेंगे, कानूनन वो ट्रेसपासिंग का जुर्म है. इनसे हम पिछले 1.5 घंटे से इनसे जानने की कोशिश कर रहे हैं, इनसे पूछ रहे हैं कि अंडर विच प्रोविजन ऑफ लॉ यू आर हियर, शो अस द नोटिस, व्हाट इज द प्रोविजन अंडर द लॉ दैट यू हैव कम हियर, हु हैज सेंट यू. कोई रिप्लाई नहीं है. कागज कलम तो है नहीं इनके पास, नोटिस कहां से लाएंगे? कागज कलम तो अभी मंगाया इन्होंने. उनके इन्वेलप में क्या था मैं बताऊं आपको? उनके इन्वेलप में था कागज सफेद, उनके इन्वेलप में था मोहर, उनके इन्वेलप में था पेन्स. They don't have the stationery to write a notice. इनको फोन आया. ಇದ್ರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ರಾಥೋಡ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಈಗಾಗಲೇ ಒಂದ್ ಕಡೆ ಬಿಜೆಪಿಯವರು ನಮ್ಮ ಶಾಸಕರನ್ನ ಕೊಂಡ್ಕೊಳ್ಳೋದಕ್ಕೆ ಆಪ್ ಪ್ರಯತ್ನ ಮಾಡ್ತಿದೆ ಅಂತ ಆರೋಪ ಮಾಡ್ತಾ ಇದ್ರು. ಇದೀಗ ಆಪ್ನವರು ಕೂಡ ಅದೇ ಆರೋಪ ಮಾಡ್ತಾ ಇರೋದು. 15 ಲಕ್ಷ ಒಬ್ಬೊಬ್ರಿಗೆ ಕೊಡ್ತೀವಿ ಅಂತೇಳಿ ನಮಗೆ ಆಫರ್ ಮಾಡಿದ್ದಾರೆ, ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಕೂಡ ಆ ಫೋನ್ ನಂಬರ್ ಕೂಡ ಟ್ಯಾಗ್ ಮಾಡಿದ್ದಾರೆ. ಬಟ್ ಈಗ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸ್ತಿದ್ದಾರೆ. ಆರೋಪ ಬಂದಾಕ್ಷಣ ದಾಳಿ ಮಾಡೋದಾದ್ರೆ ಬಿಜೆಪಿ ನಾಯಕರ ಮೇಲೆ ಅದೇ ರೀತಿಯಾಗಿ ಇಲ್ಲಿ ಯಾರು ನಂಬರ್ ಟ್ಯಾಗ್ ಮಾಡಿದಾರಲ್ಲ ಅವ್ರನ್ನೂ ಕೂಡ ಹುಡುಕಿ ಅವ್ರ ಮನೆ ಮೇಲೂ ಕೂಡ ದಾಳಿ ಮಾಡಬಹುದಲ್ಲ. ಇದು ಯಾವ ರೀತಿಯಾಗಿ ರಾಜಕೀಯ ಹೈಡ್ರಾಮಾ ನಡೀತಿದೆ, ಏನ್ ರಣತಂತ್ರ ಇದು ಅಂತ? ಸೌಖ್ಯ, ಈಗ ದೆಹಲಿ ಚುನಾವಣೆಗೆ ಮತದಾನ ಮುಗಿದಾಗಿದೆ. ಅಷ್ಟೇ ಅಲ್ಲದೆ ನಾಳೆ ಈ ಒಂದು ಚುನಾವಣೆಯ ಫಲಿತಾಂಶ ಹೊರಗಡೆ ಬರಬೇಕು. ಈವರೆಗೆ ಧಾರ್ಮಿಕ ರಾಜಕಾರಣ, ಲೆಫ್ಟ್ ಐಡಿಯಾಲಜಿ, ರೈಟ್ ಐಡಿಯಾಲಜಿ ಅಥವಾ ಮಧ್ಯಮ ಐಡಿಯಾಲಜಿ ಇದೆಲ್ಲವನ್ನ ಪಕ್ಕಕ್ಕೆ ಇಟ್ಟು ಎಲ್ಲ ರಾಜಕೀಯ ಪಕ್ಷಗಳು ನಾವು ಅಭಿವೃದ್ಧಿಯ ಮೇಲೆ ಚುನಾವಣೆ ಮಾಡ್ತೀವಿ ಅಂತ ಕೇವಲ ಅಭಿವೃದ್ಧಿ ವಿಷಯಗಳನ್ನು ಮುಂದೆ ಇಟ್ಕೊಂಡು ಚುನಾವಣೆ ಮಾಡಿದಂತಹ ಚುನಾವಣೆ ಇದು. ಆದರೆ ನಾಳೆ ಫಲಿತಾಂಶ ಹೊರಗಡೆ ಬರಬೇಕು. ಆದರೆ ಇವತ್ತು ಅಂದರೆ ಒಂದು ದಿನದ ಮುಂಚೆ ಈಗ ಏನು ದೆಹಲಿ ಮಾಜಿ ಸಿಎಂ ಏನಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ನಿನ್ನೆ ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಯಾಕಂದರೆ ಆಮ್ ಆದ್ಮಿ ಪಕ್ಷ ಒಂದು ಬಹಳಷ್ಟು ಗಂಭೀರವಾದಂತಹ ಆರೋಪ, ಅದರಲ್ಲೂ ಕೂಡ ಕೆಲವು ಎವಿಡೆನ್ಸ್ಗಳನ್ನು ಇಟ್ಟು ನಮ್ಮ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಮುಂಚೆನೇ ಪ್ರಯತ್ನ ನಡೀತಾ ಇದೆ. ನಮ್ಮ ಯಾರ್ಯಾರು ಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳು, ಶಾಸಕರು ಯಾರಿದ್ದಾರೆ ಅವರನ್ನ ಬಿಜೆಪಿ ಖರೀದಿ ಮಾಡುವ ಮೂಲಕ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬರುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಇಬ್ಬರು ಶಾಸಕರು ವಿನಯ್ ಮಿಶ್ರಾ ಮತ್ತೆ ಮುಖೇಶ್ ಅಹ್ಲಾವತ್ ಮಾಜಿ ಸಚಿವರು, ಇವರು ನೇರವಾಗಿ ಒಂದು ಆರೋಪ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಇವರು ಲೈವ್ ಬಂದು ನೇರವಾಗಿ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡ್ತಾರೆ. 15 ಕೋಟಿ ರೂಪಾಯಿ ಹಣ ಕೊಡುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ
ಸಚಿವ ಸ್ಥಾನದ ಒಂದು ಆಮಿಷ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ರು. ಈ ಆರೋಪ ಕೇಳ ಬರ್ತಾ ಇದ್ದಂತೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ಅದೇ ರೀತಿಯಾಗಿ ಸಂಸದ ಸಂಜಯ್ ರಾವತ್ ಅವರು ಕೂಡ ನಿರಂತರವಾಗಿ ಗಂಭೀರ ಆರೋಪಗಳನ್ನು ಮಾಡಿದ್ರು. ಅದೇ ರೀತಿಯಾಗಿ ಮೊಬೈಲ್ ನಂಬರ್ಗಳು ಯಾವ ಮೊಬೈಲ್ನಿಂದ ಕರೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು, ಆ ಮೊಬೈಲ್ ನಂಬರ್ಗಳನ್ನು ಕೂಡ ಸಾಮಾಜಿಕ ಎಕ್ಸ್ ಖಾತೆ ಮೂಲಕವಾಗಿ ಹಂಚಿಕೊಂಡ್ರು. ಈಗ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಆಮ್ ಆದ್ಮಿ ಪಕ್ಷದ ಮಾಜಿ ಸಿಎಂ ಅವರ ನಿವಾಸ, ಅದೇ ರೀತಿಯಾಗಿ ಸಂಸದ ಸಂಜಯ್ ಅವರ ನಿವಾಸಕ್ಕೂ ಕೂಡ ಈಗ ನೇರವಾಗಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡುವ ರೂಪದಲ್ಲಿ ಬಂದಿದ್ದಾರೆ. ನೋಡಿ, ಪ್ರಮುಖವಾಗಿ ಒಂದು ಕರಪ್ಷನ್ ಆರೋಪ, ಭ್ರಷ್ಟಾಚಾರದ ಆರೋಪ ಅಥವಾ ಮತ್ತೊಂದು ಮಗದೊಂದು ಯಾವ ಆರೋಪಿಗಳಿದ್ದಾರೆ ಆ ಆರೋಪಿಗಳು ಸರಿಯಾಗಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಗೊತ್ತಾದಾಗ, ಯಾವಾಗ ಅವರು ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅಂದಾಗ ಸಹಜವಾಗಿ ದಾಳಿಗಳನ್ನು ನಾವು ನೋಡಿದ್ದೀವಿ, ಅರೆಸ್ಟ್ ಮಾಡುವಂಥದ್ದನ್ನು ಕೂಡ ನೋಡಿದ್ದೀವಿ. ಆದರೆ ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡಿದ್ದಾರೆ, ಅದೇ ರೀತಿಯಾಗಿ ಮೊಬೈಲ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ತಕ್ಷಣವೇ ಯಾವಾಗ ವಿ.ಕೆ. ಸಕ್ಸೇನಾ ಅವರು ಅಂದರೆ ಗವರ್ನರ್ ಅವರು ಯಾವಾಗ ತನಿಖೆಗೆ ಆದೇಶವನ್ನು ಕೊಡ್ತಾರೆ, ಆದೇಶದ ಪ್ರತಿ ಮಾತ್ರ ಇದೆ. ಈ ಒಂದು ಆದೇಶದ ಪ್ರತಿಯನ್ನು ಇಟ್ಕೊಂಡು ಈಗ ದಾಳಿಯನ್ನ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನುಳಿದ ನಾಯಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಅನುಮಾನವನ್ನು ಹುಟ್ಟಿಸ್ತಾ ಇರುವಂಥದ್ದೇನು, ಯಾವುದೇ ಒಂದು ಆರೋಪಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಕರಿಬಹುದಾಗಿತ್ತು. ಅದೇ ರೀತಿಯಾಗಿ ಯಾವ ನಂಬರ್ಗಳಿಂದ ಕರೆ ಮಾಡಿದ್ದಾರೆ, ಅವರ ಮೂಲವನ್ನು ಪತ್ತೆ ಮಾಡೋದಕ್ಕೆ ಯಾರು ಕಾಲ್ ಮಾಡಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ನೇರವಾಗಿ ದಾಳಿ ಮಾಡಿರುವಂಥದ್ದು ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತಂದರೆ, ಚುನಾವಣೆಗೂ ಮುಂಚೆ ಮಾಜಿ ಸಿಎಂಗಳ ನಿವಾಸ, ಅದೇ ರೀತಿಯಾಗಿ ಸಚಿವರ ನಿವಾಸಗಳಿಗೆ ಅತಿಕ್ರಮಣವನ್ನು ಮಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು ಅಂತ ಆಮ್ ಆದ್ಮಿ ಪಕ್ಷ ಗಂಭೀರವಾಗಿ ಆರೋಪ ಮಾಡ್ತಾ ಇದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಸ್ಪಷ್ಟೀಕರಣ ಯಾವ ರೀತಿಯಾಗಿ ಇರುತ್ತೆ, ಅದೇ ರೀತಿಯಾಗಿ ನಾಳೆ ಚುನಾವಣೆ ಫಲಿತಾಂಶ ಹೊರಗಡೆ ಬರ್ತಾ ಇದೆ. ಈಗಲೇ ಒಂದು ಬಹುದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿದೆ, ನಾಳೆ ಇನ್ಯಾವ ಹೈಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ, ನಿಜವಾಗ್ಲೂ ಆಪರೇಷನ್ ಆಮ್ ಆದ್ಮಿ ಪಕ್ಷ ನಡೆಯುತ್ತಾ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ನಾಳೆ ಸಿಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. डॉक्यूमेंट होना चाहिए। अगर आप बिना अधिकृत कोई किसी के घर में घुसने की कोशिश करेंगे, कानूनन वो ट्रेसपासिंग का जुर्म है। इनसे हम पिछले 1.5 घंटे से इनसे जानने की कोशिश कर रहे हैं, इनसे पूछ रहे हैं कि अंडर विच प्रोविजन ऑफ लॉ यू आर हियर, शो अस द नोटिस, व्हाट इज द प्रोविजन अंडर द लॉ दैट यू हैव कम हियर, हु हैज सेंट यू। कोई रिप्लाई नहीं है। कागज कलम तो है नहीं इनके पास, नोटिस कहां से लाएंगे? कागज कलम तो अभी मंगाया इन्होंने। उनके इनवेलप में क्या था मैं बताऊं आपको? उनके इनवेलप में था कागज सफेद, उनके इनवेलप में था मोहर, उनके इनवेलप में था पेन्स। दे डोंट हैव द स्टेशनरी टू राइट अ नोटिस। इनको फोन आया